ಮಾದಿಗ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರನ್ನು ಬೆಂಬಲಿಸುವ ಸಂಬಂಧ ಪತ್ರಿಕಾಗೋಷ್ಠಿ ಕರೆದು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಸಭೆಯಲ್ಲಿ ಈ ಹಿಂದೆ ಕೂಡ ಸಮುದಾಯದ ಸಭೆಗಳನ್ನು ಮಾಡಿ ಸಮುದಾಯದ ಎಲ್ಲ ಮಾದಿಗ ಸಮುದಾಯದ ಸಂಘಟನೆಗಳು ಮುಖಂಡರು ಒಮ್ಮತದ ನಿರ್ಣಯ ತಗೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲಿಸಬೇಕು, ಈಶ್ವರ್ ಖಂಡ್ರೆ ನಾಯಕತ್ವ ಜೊತೆಗಿರಬೇಕಂತ ನಿರ್ಣಯ ಮಾಡಿದ್ದೀವಿ. ಕಾರಣ ಯಾವ ಬಿಜೆಪಿ ಪಕ್ಷ ಸಂವಿಧಾನವನ್ನೇ ಬದಲಾಯಿಸ್ತೀವಿ, ಮೀಸಲಾತಿಗಳನ್ನು ಒಪ್ಕೊಳ್ಳೋದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಗಳು ನೀಡ್ತಾ ಇದ್ದಾರೆ. ಅವ್ರ ಸಂಸದರಾಗಲಿ, ಅವ್ರ ಸಚಿವರಾಗಲಿ, ಅವ್ರ ಪಕ್ಷದ ವರಿಷ್ಠರಾಗಲಿ ಅಂತ ಪಕ್ಷದಿಂದ ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಸಮುದಾಯ ಜನರ ದಿಕ್ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸಮುದಾಯದ ಜನ ಯಾರು ಕೂಡ ಅವ್ರ ಮಾತಿಗೆ ಮನ್ನಣೆ ಕೊಡಬಾರ್ದು ಅಂತ ಹೇಳಿ ನಾವು ಇವತ್ತೊಂದು ಸಭೆ ಮಾಡಿದ್ದೀವಿ. ಪತ್ರಿಕಾ ಹೇಳಿಕೆ ಮುಖಾಂತರ ಕೂಡ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಸಮುದಾಯದವರು ಬಿಜೆಪಿ ಪಕ್ಷವನ್ನು ಬೆಂಬಲಿಸೋದಿಲ್ಲ. ಈ ಹಿಂದೆ ಕೂಡ ನಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಹೇಳಿ ಕ್ಯಾಬಿನೆಟ್ದಾಗ ಅದನ್ನ ಪ್ರಸ್ತಾವನೆ ಕೂಡ ಜನರಿಗೆ ಸಲ್ಲಿಸಿದ್ರು. ಆದ್ರೆ ಒಂದು ವರ್ಷ ಕಳೆದು ಇವತ್ತಿಗೂ ಕೂಡ, ಒಂದು ವರ್ಷ ಕಳೆದರೂ ಕೂಡ ಇವತ್ತು ಇಲ್ಲಿವರೆಗೂ ಕೂಡ ಅದನ್ನ ಜಾರಿ ಮಾಡಿಲ್ಲ. ಅದನ್ನ ತಿರಸ್ಕರಿಸಿ ಪುನಃ ವಾಪಸ್ ಮತ್ತೆ ರಾಜ್ಯಕ್ಕೆ ಕಳಿಸಿದ್ದಾರೆ. ಅವರು ಅಧಿಕಾರದಾಗ ಇದ್ದಾಗ ಮಾಡದೇ ಇರೋರು ಅಧಿಕಾರ ಹೋಗಿದ್ಮೇಲೆ ಏನ್ ಮಾಡ್ತಾರ ಅವರು? ಇವಾಗ ಚುನಾವಣೆ ಬಂದಿದೆ ಅಂತ ಹೇಳ್ಕೊಂಡು ಒಳ ಮೀಸಲಾತಿ ಕೊಡ್ತೀವಿ, ನಾವು ಮತ ಮಾಡ್ರಿ ಅಂತ ಹೇಳಿ ಚುನಾವಣೆ ಗಿಮಿಕ್ ಮಾಡ್ತಾ ಇದ್ದಾರೆ. ಅಂತವರಿಂದ ನೋಡೋದಾಗಲ್ಲ. ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಹೇಳ್ತಾರೆ, ಅವ್ರ ಮಾತಿಗೆ ಎಲ್ಲೂ ಮನ್ನಣೆ ಕೊಡಕ್ಕಾಗ. ಈ ಹಿಂದೆ ಕೂಡ ಎಷ್ಟು ಭರವಸೆ ಕೊಟ್ಟಿದ್ರು ಅವು ಯಾವೂ ಈಡೇರಿಸಿಲ್ಲ. ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತದೋ ಅದನ್ನೇ ಮಾಡ್ತದ. ಹಂಗಾಗಿ ಉಳಿದಂತೆ ನಡೆಯುವಂತ ಕಾಂಗ್ರೆಸ್ ಪಕ್ಷ ಜೊತೆ ನಮ್ಮ ಮಾದಿಗ ಸಮುದಾಯದ ಜನ ಇರ್ತಾರೆ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮಾದಿಗರೆಲ್ಲ ಮಾದಿಗ ಸಮುದಾಯದವರೆಲ್ಲ ಕಾಂಗ್ರೆಸ್ ಪಕ್ಷ ಜೊತೆಗಿದೆ. ಮಾದಿಗ ಸಮುದಾಯದ ಮುಖಂಡರು ಈಗಾಗಲೇ ಲೋಕಸಭೆಯ ಚುನಾವಣೆಯ ಪ್ರಯುಕ್ತವಾಗಿ ಔರಾದ್ ತಾಲೂಕಿನ ಎಲ್ಲ ನಮ್ಮ ಮಾದಿಗ ಸಮಾಜದ ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಈಗಾಗಲೇ ನಾವು ಕಮಲ್ನಗರ್ ತಾಲೂಕು ಮತ್ತು ಔರಾದ್ ತಾಲೂಕಿನಲ್ಲಿ ಮಾದಿಗ ಸಮಾಜದ ಕಾರ್ಯಕರ್ತರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಈ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಸರ್ಕಾರದ ಒಂದು ವತಿಯಿಂದ ಕೊಟ್ಟಂತ ಎಲ್ಲ ಗ್ಯಾರಂಟಿಗಳು ನಮ್ಮ ಸಮಾಜಕ್ಕೆ ಮುಟ್ತಾ ಇವೆ. ಎಲ್ಲ ಮಹಿಳೆಯರು ಬಹಳ ಖುಷಿಯಾಗಿದ್ದಾರೆ. ಮಧ್ಯದಲ್ಲಿ ಬೇರೆ ಬೇರೆ ಜನ ಬಂದು ನಮ್ಮ ಸಮಾಜಕ್ಕೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅಪೀಲ್ ಮಾಡ್ತೀನಿ, ನಮ್ಮ ಸಮಾಜಕ್ಕೆ, ಔರಾದ್ ತಾಲೂಕಿನ ಮಾದಿಗ ಸಮಾಜದ ಎಲ್ಲ ಜನರಿಗೆ ಅಪೀಲ್ ಮಾಡ್ತೀನಿ, ದಯಮಾಡಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ಕೊಡಿ. ಆಮೇಲೆ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಮತ ಕೊಡಬೇಕಾಗಿ ಈ ಮೂಲಕ ನಾನು ವಿನಂತಿ ಮಾಡಿಕೊಡ್ತೀನಿ. मेरा नाम वेंकटराव शिंदे। खंडन करता हूँ इनकी ओर से, सबकी ओर से। हमारे तालुके में रहते हैं, हमारे दरबारी साहब है, सुधाकर राव जी है, ये कमलनगर तालुके से आए हैं। हम भी मैं डिस्ट्रिक्ट का भी वाइस प्रेसिडेंट थे। तो हम गरीब लोगों को, किसान लोगों को न्याय देने की कोशिश हमारे ओर से कर रहे हैं। किसानों को भी न्याय देने के लिए हमारा समाज, इसलिए उनको समर्थन दे रहे, तो उनका खंडन करते, उनको वोट नहीं मिलते। बीजेपी को कोई हमारे समाज का वोट नहीं देते। वो चुप लोग जमा करके ये करे। ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.